ಪ್ರೇಕ್ಷಕರೇ ಪ್ರಣಾಮಗಳು. ಇದು ವಿಶ್ವ ಪ್ಲಸ್ ಟಿವಿ. ಅಂತೂ ಇಂತೂ ಜಮ್ಮು ಕಾಶ್ಮೀರದ ವಿಧಾನಸಭೆಗೆ ಚುನಾವಣೆಯ ಮುಹೂರ್ತ ಫಿಕ್ಸ್ ಆಗಿದೆ. ಕಣಿವೆ ರಾಜ್ಯದ 90 ಕ್ಷೇತ್ರಗಳಿಗೆ ಒಟ್ಟು 3 ಹಂತದಲ್ಲಿ ಮತದಾನ ನಡೆಯುವುದಿದೆ. ಮೊದಲ ಹಂತ ಸೆಪ್ಟೆಂಬರ್ 18, ಎರಡನೇ ಹಂತ ಸೆಪ್ಟೆಂಬರ್ 25 ಮತ್ತು ಕಡೆಯ ಹಾಗೂ ಮೂರನೆಯ ಹಂತ ಗಾಂಧಿ ಜಯಂತಿಯ ಮುನ್ನಾ ದಿನ ಅಂದರೆ ಅಕ್ಟೋಬರ್ 1ಕ್ಕೆ ತಾರೀಖು ನಿಗದಿಯಾಗಿದೆ. ಕೇಂದ್ರ ಚುನಾವಣಾ ಆಯೋಗ ಸಂಪತ್ ಶುಕ್ರವಾರದ ಸಂಜೆ ವರಮಹಾಲಕ್ಷ್ಮಿ ಹಬ್ಬದ ದಿನ ತನ್ನ ನಿರ್ಧಾರವನ್ನು ಪ್ರಕಟಿಸಿದೆ. ಜಮ್ಮು ಕಾಶ್ಮೀರದ ಜೊತೆಗೆ ಹರಿಯಾಣದ 90 ಕ್ಷೇತ್ರಗಳ ವಿಧಾನಸಭೆಗೂ ಸಹ ಆಯೋಗ ಇದೇ ಸಂದರ್ಭದಲ್ಲಿ ಎಲೆಕ್ಷನ್ ನಡೆಸ್ತಾ ಇದೆ. ಜಮ್ಮು ಕಾಶ್ಮೀರಕ್ಕೆ ಬರುವುದಾದರೆ ಸೆಪ್ಟೆಂಬರ್ 18, ಸೆಪ್ಟೆಂಬರ್ 25 ಮತ್ತು ಅಕ್ಟೋಬರ್ 1ಕ್ಕೆ ಮತದಾನ ನಡೆಯಲಿದೆ. ಹೀಗೆಂದು ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಪ್ರಕಟಿಸಿದ್ದಾರೆ. ಆಯೋಗದ ಆಯುಕ್ತರಾದ ಜ್ಞಾನೇಶ್ ಕುಮಾರ್ ಮತ್ತು ಡಾಕ್ಟರ್ ಸಂಧು ಅವರನ್ನು ಎಡಬಲದಲ್ಲಿ ಭುಜಬಲರಾಗಿ ಕುಳ್ಳಿರಿಸಿಕೊಂಡು ಮುಖ್ಯ ಆಯುಕ್ತ ರಾಜೀವ್ ಕುಮಾರ್ 2024ರ 18ನೇ ಲೋಕಸಭೆ ಚುನಾವಣೆ ನಂತರದ ಪ್ರಥಮ ಚುನಾವಣಾ ಪ್ರಕ್ರಿಯೆಗಳ ಪೂರ್ಣ ಮಾಹಿತಿ ಮಾಧ್ಯಮಗಳ ಮೂಲಕ ಹೊರಹಾಕಿದ್ದಾರೆ. ಕಣಿವೆ ರಾಜ್ಯದಿಂದ 370ನೇ ವಿಧಿಯ ಸಂಕೋಲೆ ಕಳಚಿ ಹಾಕಿದ 2019ರ ಬಳಿಕ ನಡೆಯುತ್ತಿರುವ ಪ್ರಪ್ರಥಮ ಸಾರ್ವಜನಿಕ ಚುನಾವಣೆ ಇದಾಗಿದೆ. ಪ್ರಧಾನಿ ಮೋದಿ ಸರ್ಕಾರ 3ನೇ ಅವಧಿಯಲ್ಲಿ ಅಧಿಕಾರಕ್ಕೆ ಬಂದ ಕೆಲವೇ ವಾರಗಳಲ್ಲಿ ಜಗತ್ತೇ ನೋಡುತ್ತಿರುವ ಕಣಿವೆ ರಾಜ್ಯದಲ್ಲಿ ಚುನಾವಣೆ ಘೋಷಣೆಯಾಗಿದ್ದರ ಹಿಂದೆ ಮೋದಿ ಕೊಟ್ಟ ಮೊದಲ 100 ದಿನಗಳ ಮಹತ್ವದ ನಿರ್ಧಾರಗಳಲ್ಲಿ ಒಂದು ಜಮ್ಮು ಕಾಶ್ಮೀರ ಚುನಾವಣೆಯ ಎನ್ನುವ ಅನುಮಾನ ಉಂಟಾಗುತ್ತಿದೆ. ಆದರೆ ಇದರ ಹಿಂದೆ ಸರ್ವೋಚ್ಚ ನ್ಯಾಯಾಲಯ ಚುನಾವಣಾ ಪ್ರಕ್ರಿಯೆ ಪೂರ್ಣಗೊಳಿಸಲು ಡೆಡ್ಲೈನ್ ಕೊಟ್ಟಿದ್ದು ಮರೆಯುವಂತಿಲ್ಲ. ನ್ಯಾಯಪಾಲಿಕೆಯ ಸೂಚನೆಯಂತೆ ಸೆಪ್ಟೆಂಬರ್ 30ರ ಒಳಗಾಗಿ ಭಾಗಶಃ ಜಮ್ಮು ಕಾಶ್ಮೀರದ ಮತದಾನ ಪ್ರಕ್ರಿಯೆ ಪೂರ್ಣಗೊಳ್ಳುವ ಹಂತಕ್ಕೆ ಬಂದು ಮುಟ್ಟಲಿದೆ. ಇಲ್ಲಿ ನಡೆಯುತ್ತಿರುವ ಕಡೆಯ ಹಂತದ ಮತದಾನ ಮತ್ತು ನಂತರ ಆಗಬೇಕಾಗಿರುವ ಮತ ಎಣಿಕೆ ಪ್ರಕ್ರಿಯೆ ಮಾತ್ರ ಬಾಕಿ ಉಳಿದಿರುತ್ತದೆ. ಅದು ಕೂಡ ಅಕ್ಟೋಬರ್ 4ಕ್ಕೆ ಪೂರ್ಣವಾಗಲಿದೆ. 10 ವರ್ಷಗಳ ಹಿಂದೆ ಜಮ್ಮು ಕಾಶ್ಮೀರಕ್ಕೆ ಚುನಾವಣೆ ನಡೆದಿತ್ತು. ಅದು ಕೇಂದ್ರದಲ್ಲಿ ಮೋದಿ ಸರ್ಕಾರದ ಮೊದಲ ಚರಣ ಬಂದ ಮೇಲೆ 2014ರಲ್ಲಿ ಅಂತ ದಾಖಲಿಸಬೇಕಾಗುತ್ತದೆ. ಆ ಸಂದರ್ಭದಲ್ಲಿ ಬಿಜೆಪಿ 25 ಸ್ಥಾನ, ಪಿಡಿಪಿ 28 ಸ್ಥಾನ, ನ್ಯಾಷನಲ್ ಕಾನ್ಫರೆನ್ಸ್ 15 ಮತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ INC 12 ಸೀಟು ಗೆದ್ದಿದ್ದವು. ಆ ರಾಜ್ಯದಲ್ಲಿ ಮತ ಪ್ರಮಾಣದಲ್ಲಿ ಬಿಜೆಪಿ ಏಕೈಕ ದೊಡ್ಡ ಪಕ್ಷವಾಗಿ ಆಗ ಕಮಲ ಅರಳಿಸಿತ್ತು. ಪಿಡಿಪಿ ಆವಾಗ ಸೀಟುಗಳ ಲೆಕ್ಕಾಚಾರದಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿತ್ತು. 7 ಸ್ಥಾನಗಳನ್ನು ಪಕ್ಷೇತರ ಅಭ್ಯರ್ಥಿಗಳು ಗೆದ್ದುಕೊಂಡಿದ್ದರು. ಒಟ್ಟು 87 ಸ್ಥಾನಗಳ ವಿಧಾನಸಭೆ ಆಗಿತ್ತು ಜಮ್ಮು ಕಾಶ್ಮೀರ ಆಗ 44 ಮ್ಯಾಜಿಕ್ ನಂಬರ್ ಇತ್ತು. ಈಗ ಕ್ಷೇತ್ರಗಳ ಮರುವಿಂಗಡಣೆಯಿಂದ ಸ್ಥಾನಗಳ ಬಲಾಬಲ 90ಕ್ಕೆ ವಿಸ್ತಾರವಾಗಿದೆ. ಲಡಾಖ್ ಈಗಲೂ ಕೂಡ ಕೇಂದ್ರಾಡಳಿತ ಪ್ರದೇಶ. ಇದರ ವ್ಯಾಪ್ತಿಯಲ್ಲಿ 4 ವಿಧಾನಸಭೆ ಕ್ಷೇತ್ರಗಳು ಬರುತ್ತವೆ. ಈ ಕ್ಷೇತ್ರಗಳಿಗೆ ಈಗ ಚುನಾವಣೆ ನಡೆಯುತ್ತಿಲ್ಲ. ಚುನಾವಣೆ ಇರುವುದು ಜಮ್ಮು ಕಾಶ್ಮೀರದ 90 ಕ್ಷೇತ್ರಗಳಿಗೆ ಮಾತ್ರ. 2014ರಲ್ಲಿ ಬಿಜೆಪಿ ಮತ್ತು ಪಿಡಿಪಿ ಸೇರಿ ಸಮ್ಮಿಶ್ರ ಸರ್ಕಾರ ರಚಿಸಿಕೊಂಡಿದ್ದವು. ಮೆಹಬೂಬಾ ಮುಫ್ತಿ ಮುಖ್ಯಮಂತ್ರಿಯಾಗಿದ್ದರು. 2018ರವರೆಗೆ ಸರ್ಕಾರ ನಡೆಸಿಕೊಂಡು ಬಂದವು. ಪ್ರಮುಖ ಕಾರಣವೊಂದನ್ನು ಮುಂದಿಟ್ಟುಕೊಂಡು ಬಿಜೆಪಿ ತನ್ನ ಬೆಂಬಲ ಹಿಂದಕ್ಕೆ ಪಡೆದುಕೊಂಡಾಗ ಮೆಹಬೂಬಾ ರಾಜೀನಾಮೆ ಕೊಡಬೇಕಾಯಿತು. ಅಲ್ಲಿಗೆ ಕಣಿವೆ ರಾಜ್ಯದ ಮೈತ್ರಿ ಸರ್ಕಾರದ ಪತನವಾಗಿತ್ತು. ಮುಂದೆ ಆ ಅವಧಿ ಪೂರ್ಣಗೊಳ್ಳುವ ಬಾಕಿ ಕಾಲಮಾನಕ್ಕೆ ಎಂದು ಯಾವ ಮೈತ್ರಿ ರಚನೆ ಕೂಡ ಆಗಲಿಲ್ಲ. ಸರ್ಕಾರ ರಚಿಸುವ ಪ್ರಕ್ರಿಯೆ ಕೂಡ ಯಾರೂ ಹಕ್ಕು ಮಂಡಿಸಲಿಲ್ಲ. ಹಾಗಾಗಿ 2018ರಲ್ಲಿ ಸಹಜವಾಗಿ ಜಮ್ಮು ಕಾಶ್ಮೀರದಲ್ಲಿ ರಾಷ್ಟ್ರಪತಿ ಆಡಳಿತ ಬಂತು. ಇದೇ ಸಂದರ್ಭದಲ್ಲಿ 2019ರಲ್ಲಿ ಕಣಿವೆ ರಾಜ್ಯಕ್ಕೆ ಶಾಪವಾಗಿದ್ದ 370ನೇ ವಿಧಿ ಅಬ್ರಿಗೇಟ್ ಆಗಿತ್ತು. ಆಗ ಕೇಂದ್ರಾಡಳಿತ ಪ್ರದೇಶವಾಗಿ ಜಮ್ಮು ಕಾಶ್ಮೀರದಲ್ಲಿ ಹೊಸ ಶಕೆಯೇ ಆರಂಭವಾಯಿತು. ಈಗ ಮತ್ತೆ ಕಾಶ್ಮೀರಕ್ಕೆ ರಾಜ್ಯದ ಸ್ಥಾನಮಾನ ನೀಡಲಾಗಿದೆ. ಅನಂತರದ ಸಾಂವಿಧಾನಿಕ ಪ್ರಕ್ರಿಯೆಯಂತೆ ಚುನಾವಣೆ ಘೋಷಣೆಯಾಗಿದೆ. ಪ್ರೇಕ್ಷಕರೇ, ಸದ್ಯ ನಾವು ಜಮ್ಮು ಕಾಶ್ಮೀರದ ಕ್ಷೇತ್ರಗಳ ಬಗ್ಗೆ ಬೇಸಿಕ್ ಮಾಹಿತಿ ನೋಡೋಣ. ಕಣಿವೆ ರಾಜ್ಯದಲ್ಲಿ ಬರುವ 87 ಕ್ಷೇತ್ರಗಳು ಮರು ವಿಂಗಡಣೆ ಆದ ನಂತರ ಅವು 90ಕ್ಕೆ ವಿಸ್ತಾರಗೊಂಡಿವೆ. ಅಷ್ಟೇ ಅಲ್ಲ ಪ್ರೇಕ್ಷಕರೇ, ಇದರ ಜೊತೆಗೆ ಪಾಕಿಸ್ತಾನದ ಕಪಿಮುಷ್ಟಿಯಲ್ಲಿರುವ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ POKಗೆ ಕೂಡ ವಿಧಾನಸಭೆ ಕ್ಷೇತ್ರಗಳನ್ನು ಗುರುತಿಸಲಾಗಿದೆ. ಇಲ್ಲಿ ಚುನಾವಣೆ ನಡೆಸುವ ವಾತಾವರಣ ಇಲ್ಲದಿರುವುದರಿಂದ ಆ ಪ್ರದೇಶದಲ್ಲಿ ಅಂದರೆ POK ವಿಧಾನಸಭೆ ಕ್ಷೇತ್ರಗಳಿಗೆ ಈಗ ಚುನಾವಣೆ ನಡೆಯುತ್ತಿಲ್ಲ. ಆ ವಿಧಾನಸಭೆ ಕ್ಷೇತ್ರಗಳನ್ನು ಮೈನಸ್ ಮಾಡಿ 90 ಕ್ಷೇತ್ರಗಳಲ್ಲಿ ಚುನಾವಣೆ ಹಬ್ಬ ನಡೆಯಲಿದೆ. ಶೀಘ್ರದಲ್ಲಿ ಅಲ್ಲಿ ಕೂಡ ಚುನಾವಣೆ ನಡೆಸುವ ಪರಿಸ್ಥಿತಿ ಬಂದೇ ಬರುತ್ತದೆ. ತಮ್ಮನ್ನು ಭಾರತದಲ್ಲಿ ವಿಲೀನಗೊಳಿಸಿಕೊಳ್ಳಬೇಕು ಎಂದು ಕಾತರದಿಂದ ಕಾದಿರುವ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಜನ ಹಕ್ಕು ಚಲಾಯಿಸುತ್ತಾರೆ. ಕಣಿವೆ ರಾಜ್ಯದಲ್ಲಿ ಈ ಹಿಂದೆ 87 ಕ್ಷೇತ್ರಗಳು ಇದ್ದವು.
ವಿಸ್ತಾರವಾಗಿರುವುದು ಈಗಾಗಲೇ ಹೇಳಿದ್ದೇವೆ. ಕೇಂದ್ರಾಡಳಿತ ಪ್ರದೇಶವಾಗಿ ಮುಂದುವರಿಯಲಿರುವ ಲಡಾಖ್ ಪ್ರದೇಶದಲ್ಲಿ 4 ವಿಧಾನಸಭೆ ಕ್ಷೇತ್ರಗಳು ಇವೆ. ಈ ಹಿಂದೆ ಲಡಾಖ್ ಸೇರಿದಂತೆ ಜಮ್ಮು ಕಾಶ್ಮೀರದಲ್ಲಿ ಒಟ್ಟು 87 ಕ್ಷೇತ್ರಗಳು ಇದ್ದವು. ಇದರಲ್ಲಿ ಈಗ 4 ಕ್ಷೇತ್ರಗಳನ್ನು ಮೈನಸ್ ಮಾಡಿಕೊಳ್ಬೇಕು. ಆಗ ಉಳಿಯುವುದು 83 ಕ್ಷೇತ್ರಗಳು. ಮತ್ತೆ ನಾವು ಈಗ ಕ್ಷೇತ್ರ ವಿಂಗಡಣೆ ವಿಚಾರ ಮಾತಾಡೋಣ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇರುವ 83 ಕ್ಷೇತ್ರಗಳನ್ನು ವಿಂಗಡಿಸಿ 7 ಹೊಸ ಕ್ಷೇತ್ರಗಳನ್ನು ಗುರುತಿಸಲಾಗಿದೆ. ಇದರಲ್ಲಿ 6 ಜಮ್ಮು ಮತ್ತು 1 ಕಾಶ್ಮೀರದಲ್ಲಿ ಕ್ಷೇತ್ರಗಳು ಆಡ್ ಆನ್ ಆಗಿವೆ. ಹೀಗೆ ಮೈನಸ್ ಲಡಾಖ್ 4 ಕ್ಷೇತ್ರ ಪ್ಲಸ್ ಜಮ್ಮು ಕಾಶ್ಮೀರ 7 ಕ್ಷೇತ್ರ, ಹೀಗೆ ಒಟ್ಟು 90 ಕ್ಷೇತ್ರಗಳಾಗಿ ಪರಿವರ್ತನೆ ಆಗಿರುವ ಜಮ್ಮು ಕಾಶ್ಮೀರದ ವಿಧಾನಸಭೆಯನ್ನು ನೋಡಬೇಕಾಗುತ್ತದೆ. ಹರಿಯಾಣ ರಾಜ್ಯ ವಿಧಾನಸಭೆ ಚುನಾವಣೆ ಘೋಷಣೆ ಆಗಿರುವುದರಿಂದ ಆ ರಾಜ್ಯದ ವಿಚಾರ ಮಾತಾಡುವುದಾದರೆ ಇಲ್ಲಿ ಒಟ್ಟು 2,01,00,000 ಮತದಾರರು ಇದ್ದಾರೆ. 10 ಲೋಕಸಭೆ ಕ್ಷೇತ್ರಗಳು ಹರಿಯಾಣದಲ್ಲಿ ಬರುತ್ತವೆ. ಈ ಬಾರಿ ಅಂದರೆ 2024ರ ಲೋಕಸಭೆ ಚುನಾವಣೆ ಫಲಿತಾಂಶ ಬಂದ ಮೇಲೆ ಬಿಜೆಪಿ ಮತ್ತು ಕಾಂಗ್ರೆಸ್ ತಲಾ 5 ಸ್ಥಾನಗಳನ್ನು ಗೆದ್ದುಕೊಂಡಿವೆ. 17ನೇ ಲೋಕಸಭೆಯಲ್ಲಿ ಹರಿಯಾಣದ 10 ಲೋಕಸಭಾ ಕ್ಷೇತ್ರಗಳನ್ನು ಬಿಜೆಪಿ ತನ್ನದಾಗಿಸಿಕೊಂಡಿತ್ತು. ಆದರೆ ಈಗ 5 ಮೈನಸ್ ಆಗಿವೆ. ಇಲ್ಲಿ ವಿಧಾನಸಭೆಗೆ ಅಕ್ಟೋಬರ್ 1ಕ್ಕೆ ಮತದಾನ ಮತ್ತೆ ಮತ ಎಣಿಕೆ ಅಕ್ಟೋಬರ್ 4ಕ್ಕೆ ಇರಲಿದೆ. ಜಮ್ಮು ಕಾಶ್ಮೀರದ ಮತದಾರರು ಈ ಬಾರಿ ನಿಚ್ಚಳ ಬಹುಮತ ನೀಡಿ ಬಿಜೆಪಿಯನ್ನು ಟ್ರೆಸರಿ ಬೆಂಚ್ಗೆ ಕೂಡಿಸ್ತಾರೋ ಎಂಬುವ ವಿಚಾರ ಮೋದಿ ಎದುರಿಗೆ ಇರುವ ಬಹುದೊಡ್ಡ ಸತ್ವ ಪರೀಕ್ಷೆಯಾಗಿದೆ. ಬಿಜೆಪಿ ತನ್ನ ಸ್ವಂತ ಭುಜಬಲದಿಂದ ಕಣಿವೆ ರಾಜ್ಯದಲ್ಲಿ ಸರ್ಕಾರ ರಚಿಸಿದ್ದೇ ಆದರೆ ಟಾರ್ಗೆಟ್ ಆಪರೇಷನ್ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಆಗೇ ಆಗುತ್ತೆ ಎಂದು ಹೇಳಲಾಗ್ತಾ ಇದೆ. ಸದ್ದಿಲ್ಲದೆ ಕೇಂದ್ರ ಸರ್ಕಾರ ಇದೆಂಥ ಮಹತ್ವದ ನಿರ್ಧಾರ ಕೈಗೊಳ್ಳುವಂತಹ ಅಧಿಕಾರ ಚುನಾವಣಾ ಆಯೋಗಕ್ಕೆ ಕೊಟ್ಟಿದೆ ನೋಡಿ. ಇದು ಮೋದಿ ಸರ್ಕಾರದ 3ನೇ ಚರಣದ 100 ದಿನಗಳ ಟಾರ್ಗೆಟ್ ಗೋಲ್ ಪಾಯಿಂಟ್ ಪ್ರೋಗ್ರಾಂನಲ್ಲಿ ಮೊದಲ ನಿರ್ಧಾರದ ಅಸ್ತ್ರವಾಗಿ ಇರಬೇಕಲ್ವೇ? ಮೊನ್ನೆ ಅನಿರ್ದಿಷ್ಟಾವಧಿಗೆ ಮುಂದೂಡಲ್ಪಟ್ಟ ಸಂಸತ್ತಿನ ಅಧಿವೇಶನದಲ್ಲಿ ಸದನದ ಮೂಲಕ ಭಾರತೀಯ ಮುಸಲ್ಮಾನ್ ವಕ್ಫ್ ಬೋರ್ಡಿನ ತಿದ್ದುಪಡಿ ಮಸೂದೆ ಮಂಡಿಸಿತ್ತು. ಅದಾದ ನಂತರ ಮೊನ್ನೆ 78ನೇ ಸ್ವಾತಂತ್ರ್ಯೋತ್ಸವ ಸಮಾರಂಭದ ಪ್ರಧಾನ ಭಾಷಣದ ಮೂಲಕ ಕೆಂಪುಕೋಟೆಯಿಂದ ಪ್ರಧಾನಿ 2 ಪ್ರಮುಖ ಅಸ್ತ್ರ ಬೀಸಿದರು. ಅದರಲ್ಲಿ ಒಂದು ಜಾತ್ಯತೀತ ಸಮಾನ ನಾಗರಿಕ ನೀತಿ ಸಂಹಿತೆ ಮತ್ತು ಇನ್ನೊಂದು ಒಂದು ದೇಶ ಒಂದು ಚುನಾವಣೆ. ಈಗ ಜಮ್ಮು ಕಾಶ್ಮೀರದ ಚುನಾವಣೆಗೆ ಆಯೋಗದಿಂದ ಅಚಲ ನಿರ್ಧಾರದ ಬಾಣ ಬಿಡಿಸಿದ್ದಾರೆ. ಇದು ರಾಷ್ಟ್ರಪರ ಕೇಂದ್ರ ಸರ್ಕಾರದ ಸಾಹಸದ ನಿರ್ಧಾರದ ನಡಿಗೆ ಎಂದು ಗುರುತಿಸಬೇಕಾಗುತ್ತದೆ. ಅಂತೂ ಇಂತೂ ಬರುವ ಅಕ್ಟೋಬರ್ 4ಕ್ಕೆ ಕಣಿವೆ ರಾಜ್ಯದ ನಾಗರಿಕರು ತಮ್ಮ ಸರ್ಕಾರವನ್ನು ಅಸ್ತಿತ್ವಕ್ಕೆ ತರಲಿದ್ದಾರೆ. ಇದೇ ವೇಳೆ ಹರಿಯಾಣದಲ್ಲೂ ಸಹ ಹೊಸ ಸರ್ಕಾರ ರಚನೆಯಾಗಲಿದೆ. ಪೊಲಿಟಿಕಲ್ ಬ್ಯೂರೋ, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.